ಈ ಥರ ಎಲ್ಲರಿಗೂ ವಿಭಾವಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಿನ್ನ ಜೊತೆ ನನ್ನ ಕತೆ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ತರಕಾರಿ ತಗೊಳಕ್ಕೆ ಭೂಮಿ ಚೌಕಾಸಿ ಮಾಡ್ತಾ ಇರ್ತಾಳೆ. ಇಷ್ಟಕ್ಕೆಲ್ಲ ಚೌಕಾಸಿ ಮಾಡಿದ್ರೆ ನಿನಗೇನು ಗೊತ್ತು, ನನಗೂ ಚೌಕಾಸಿ ಮಾಡಕ್ ಬರುತ್ತೆ, ನಾನು ಚೌಕಾಸಿ ಮಾಡ್ತೀನಿ ಬಾ ಅಂತ ಹೇಳಿ ಅಜಿತ್ ಹೇಳ್ತಾನೆ. ಸರಿ ಆಯ್ತು, ನೋಡೇ ಬಿಡೋಣ, ಅದೇ ಚೌಕಾಸಿ ಮಾಡ್ತೀರಾ ಮಾಡಿ. ಸರಿ, ಒಂದು ಕೆಲಸ ಮಾಡಿ, ನಿಮಗೂ ಬೇಡ ನಮಗೂ ಬೇಡ, 8 ರೂಪಾಯಿ ಕೆಜಿ ಹಾಕೊಟ್ಬಿಡಿ ಅಂತ ಅಜಿತ್ ಹೇಳ್ತಾನೆ. ಯಾಕೆ ಬಂದ್ಬಿಡಿ, ಹಂಗೆ ಫ್ರೀಯಾಗಿ ಕೊಡ್ತೀನಿ, ತಗೊಂಡೋಗ್ಬಿಡಿ ಅಂತ ತರಕಾರಿಯವ್ರು ಹೇಳ್ತಾರೆ. ನೀವು ಬರೀ ಚೌಕಾಸಿ ಮಾಡಿದೆ, ಆದರೆ ನಾನು ಫ್ರೀಯಾಗಿ ತರಕಾರಿ ತಗೊಂಡೋಗೋ ಥರ ಮಾಡಿದೆ, ಇದು ಚೌಕಾಸಿ ಮಾಡೋದು ಅಂದ್ರೆ ಅಂತ ಅಜಿತ್ ಹೇಳ್ತಾನೆ. ಅಯ್ಯೋ ಸಾಹೇಬ್ರೆ, ಅವರು ಅದನ್ನ ಕೋಪದಿಂದ ಹೇಳಿದ್ದು ನಿಮಗೆ ಫ್ರೀಯಾಗಿ ಕೊಡ್ತೀನಿ ಅಂತ ಹೇಳಿಲ್ಲ. ನೋಡಿದ್ರೆ ಹೋಗಿ ಹೋಗಿ ಕೆಜಿ 30 ರೂಪಾಯಿ ಇರೋದನ್ನ 8 ರೂಪಾಯಿ ಕೇಳ್ತಾ ಇದ್ದೀರಲ್ಲ, ತಲೆ ಇದೆಯಾ ನಿಮಗೆ? ಹೇಳಿ ನಗ್ತಾ ಇರ್ತಾಳೆ. ನಿಮಗೂ ಬೇಡ ನಮಗೂ ಬೇಡ, 9 ರೂಪಾಯಿಗೆ ಕೊಟ್ಬಿಡಿ ಅಂತ ಅಜಿತ್ ಹೇಳಿದಾಗ, ರೀ ಹೋಗ್ರಿ ಸುಮ್ಮನೆ, ನಿಮ್ಗೇನಾದ್ರೂ ತಲೆ ಕೆಟ್ಟಿದ್ಯಾ ಅಂತ ಬೈತಿರ್ತಾರೆ. ನಿಮಗೆ ತಲೆ ಕೆಟ್ಟಿದೆ ಅಂತ ನನಗೆ ಮಾತ್ರ ಗೊತ್ತಿತ್ತು, ಈಗ ಇವ್ರಿಗೂ ಗೊತ್ತಾಯ್ತು ಅಂತ ಹೇಳಿ ಭೂಮಿ ನಗ್ತಾ ಇರ್ತಾಳೆ. ಇದೆಲ್ಲ ಹೆಂಗಸ್ರ ಕೆಲಸ, ಅವ್ರಿಗೆ ಮಾತ್ರನೇ ಬರೋದು, ಸೈಡಿಗೆ ಬನ್ನಿ ಅಂತೇಳಿ ಅಜಿತ್ನ ಸೈಡಿಗೆ ಕಳಿಸಿ ಭೂಮಿ ತರಕಾರಿ ತಗೋತಾ ಇರ್ತಾಳೆ. ಅಂಜು ಅವ್ರ ಹುಡುಗ ಬಂದಿದ್ದಾನೆ ಅಂತ ಟೆನ್ಷನ್ ಮಾಡ್ಕೊಂಡು ಹೋಗಿ ನೋಡ್ತಾ ಇರ್ಬೇಕಾದ್ರೆ ಶ್ರವಣ್ ನಾನೇ ಹೋಗ್ತೀನಿ ಅಂತ ಶ್ರವಣ್ ಬಂದು ನೋಡ್ತಾನೆ. ಅವಾಗ ಅಲ್ಲಿ ಒಂದು ಪಾರ್ಸಲ್ ಬಂದಿರುತ್ತೆ. ಏನಂಜು ನಾನೇ ಬಂದಿದ್ದೀನಿ ಅಂತ ಟೆನ್ಷನ್ ಮಾಡ್ಕೊಂಬಿಟ್ಟ, ಆ ಥರ ಬರೋ ಟೈಮು ತುಂಬ ಬೇಜಾನಿದೆ, ಆದರೆ ಈಗ ಪಾರ್ಸಲಲ್ಲಿ ಕಳಿಸಿದ್ದೀನಿ, ನಿನ್ನ ಜೊತೆ ಕಳೆದಿರೋ ಮೂಮೆಂಟ್ಸು, ಅದರಲ್ಲಿ ಜೊತೆಗಿರೋ ಫೋಟೋ ಎಲ್ಲ ಇದೆ, ನೀನು ನೋಡಿ ಖುಷಿ ಬಿಡು, ಅದ್ರ ಜೊತೆಗೆ ಮನೆಯವ್ರಿಗೆಲ್ಲ ತೋರಿಸು, ಪರವಾಗಿಲ್ಲ ಅಂತ ಆಕಾಶ್ ಹೇಳ್ತಾನೆ. ಆಕಾಶ್ ಹೇಳಿದ ತಕ್ಷಣನೇ ಅಂಜು ಟೆನ್ಷನ್ ಮಾಡ್ಕೊಂಡು ಈಗ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಅವಣ್ಣು ಗಿಫ್ಟ್ ಬಾಕ್ಸ್ ತಗೊಂಡು, ಅಂಜು ನಿನಗಂತ ಕಳಿಸಿರೋದು, ಯಾರಮ್ಮ ಕಳಿಸಿರೋದು, ಏನಿದೆ ಅದರಲ್ಲಿ ಅಂತ ಕೇಳ್ತಾರೆ. ಅಂಜು ಅವ್ರ ಕೈಯಿಂದ ಅದನ್ನು ಕಿತ್ಕೊಂಡು ಕೋಪ ಮಾಡ್ಕೊಂಡು ಅಲ್ಲಿಂದ ಹೋಗ್ತಾಳೆ. ನೋಡು, ಅಜಿತ್ನ ಮರ್ತು ಬಿಡು, ಅಜಿತ್ನಿಂದ ದೂರ ಇರು ಅಂತ ಹೇಳಿದ್ದಕ್ಕೆ ಅಂಜು ಎಷ್ಟು ಕೋಪ ಮಾಡ್ಕೊಂಡು ಹೋಗ್ತಾ ಇದ್ದಾಳೆ. ಇದು ಕೋಪ ಅಲ್ಲ, ಅಂಜು ಅವನ ಮೇಲೆ ಇಟ್ಟಿರೋ ಪ್ರೀತಿ. ಇವಳು ಇದನ್ನೇ ಮುಂದುವರ್ಸ್ಕೊಂತ ಹೋದ್ರೆ ದೇವಯ್ಯ ನೀನು ಮುಂದೆ ತುಂಬಾ ಸಂಕಟ ಪಡ್ಬೇಕಾಗತ್ತೆ, ಅದಕ್ಕೆ ಯೋಚನೆ ಮಾಡು, ನೀನು ಒಂದು ಸ್ವಲ್ಪ ಅವಳಿಗೆ ಬುದ್ಧಿ ಹೇಳು ಅಂತ ಸಂಗೀತ ಹೇಳ್ತಾರೆ. ಅದೇಗ ಆ ಟೀ ಅಂಗಡಿ ಅವಳ ಮೇಲೆ ಪ್ರೀತಿ ಹುಡ್ತಾ ಇವನಿಗೆ ಇವಂತೂ ಗೊತ್ತಾಗ್ತಾ ಇಲ್ಲ. ಅತ್ತೆ ಮಗಳ ಮೇಲೆ ಇಲ್ಲದೆ ಇರೋ ಪ್ರೀತಿ ಅವಳ ಮೇಲೆ ಹೇಗೆ ಹುಡ್ತೋ ನನಗಂತೂ ಗೊತ್ತಾಗ್ತಾ ಇಲ್ಲ. ಶ್ರವಣ್ ಹೇಳಿದಾಗ, ಪ್ರೀತಿ ಅದೇ ಹುಡ್ತು ಅನ್ನೋದು ಮುಖ್ಯ ಅಲ್ಲ, ಅದನ್ನೇ ಪ್ರೀತಿ ಅನ್ನೋದು. ಪ್ರೀತಿ ಯಾವುದು ಹೇಳಿ ಕೇಳಿ ಬರೋದಿಲ್ಲ, ತಾವರೇ ಹುಟ್ಟೋದು ಸರೋವರದಲ್ಲಿ ಅಲ್ಲ ಕೆಸರಲ್ಲಿ, ಹಾಗೇನೆ ಪ್ರೀತಿನೂ, ಪ್ರೀತಿ ಎಲ್ಲಿ ಹುಟ್ಟುತ್ತೋ ಅಲ್ಲೇನೆ ಬರೋದು ಅಂತ ಶ್ರವಣ್ ಹತ್ರ ಸಂಗೀತ ಮಾತಾಡ್ತಾ ಇರ್ತಾರೆ. ಒಟ್ನಲ್ಲಿ ಭೂಮಿ ಅಜಿತ್ಗೆ ಒಳ್ಳೆ ಜೋಡಿನೇ. ಭೂಮಿ ಜಾಗನ ಅಂಜನಾ ಯಾವತ್ತೂ ತುಂಬಕ್ಕಾಗಲ್ಲ, ಮಾತನ್ನ ನೆನ್ಪಿಟ್ಕೊ ಅಂತ ಹೇಳಿ ಸಂಗೀತ ಅಲ್ಲಿಂದ ಹೋಗ್ತಾರೆ. ಭೂಮಿ ತರಕಾರಿ ಕೊಳ್ತಾ ಇರ್ಬೇಕಾದ್ರೆ ಅಜಿತ್ತು, ಭಾಗ್ಯಮ್ಮ ಹೇಳಿದ್ರಲ್ಲ ನೀನು ಸೇರ್ಬೇಕಾದ ಮನೆನೇ ಸೇರಿದ್ಯಾ ಅಂತ, ಅದೇನು ವಿಷಯ ಅಂತ ಹೇಳು ಅಂದಾಗ, ಅಯ್ಯೋ ಸಾಹೇಬ್ರೆ, ಅದು ನಮ್ಮಮ್ಮ ಸುಮ್ಮನೆ ಹೇಳಿದ್ದು, ಸುಮ್ಮನೆ ಅಷ್ಟೇ, ಅದರಲ್ಲೇನಿಲ್ಲ. ಏನ್ ನೀನು ಆಟ ಆಡ್ತಾ ಇದೀಯಾ? ಹೇಳ್ತೀನಿ ಅಂತ ಇಲ್ಲಿವರೆಗೂ ಕರ್ಕೊಂಬಂದಿದ್ಯಾ, ಅಂದ್ರೆ ಏನು ಆಟ ಆಡ್ತಾ ಇದೀಯಾ? ಅದೇನಂತ ನಿಜ ಹೇಳು, ನೀನು ಯಾವ ಮನೆಗೆ ಸೇರ್ಬೇಕಾಗಿತ್ತು, ನನಗೆ ವಿಷಯ ಗೊತ್ತಾಗಬೇಕಷ್ಟೇ ಅಂತ ಅಜಿತ್ ಹೇಳ್ತಾ ಇರ್ತಾನೆ. ಅಷ್ಟರಲ್ಲಿ ದೇವಯಾನಿ ಬರ್ತಾರೆ. ಅಯ್ಯೋ ಮೇಡಮ್, ನೀವೇನು ಮೇಡಮ್ ಇಲ್ಲಿ ಅಂದಾಗ, ತರಕಾರಿ ತಗೊಳಕ್ಕೆ ಅಂತ ಬಂದೆ ಅಂತ ಹೇಳ್ತಾರೆ. ಅಯ್ಯೋ ಅತ್ತೆ, ಭೂಮಿನೇ ತಗೊಂಡಾಯ್ತು, ಈಗೇನು ತರಕಾರಿ ಅವಶ್ಯಕತೆ ಇಲ್ಲ, ಬನ್ನಿ ಅತ್ತೆ ಹೋಗೋಣ ಅಂತ ಹೇಳಿ ಅಜಿತ್ ಹೇಳ್ತಾನೆ. ಆಗ ದೇವಯಾನಿ, ನಾನೀಗ ಮನೆಗೆ ಹೋಗ್ತಾ ಇದ್ದೀನಿ ಭೂಮಿ, ಕಾರಲ್ಲಿ ಒಬ್ಬಳೇ ಹೋಗ್ತಾ ಇದ್ದೀನಿ, ನೀನು ನನ್ನ ಜೊತೆನೇ ಬಾ ಅಂತ ಕರೀತಾಳೆ. ಆಗ ಅಜಿತ್, ಇಲ್ಲ ಅತ್ತೆ, ನಾನು ಮನೆಗೆ ಹೋಗ್ತಾ ಇರೋದು, ಭೂಮಿಗೆ ಹಂಗೆ ಒಂದು ಡ್ರಾಪ್ ಕೊಟ್ಟು ಹೋಗ್ತೀನಿ. ಅಯ್ಯೋ ಮೇಡಮ್, ನೀವು ಮನೆಗೆ ಹೋಗ್ತಾ ಇದ್ದೀರಾ ತಾನೇ, ನಾನು ನಿಮ್ಮ ಜೊತೆನೇ ಬರ್ತೀನಿ ಅಂತ ಭೂಮಿ ಹೇಳಿ ಅಜಿತ್ನಿಂದ ತಪ್ಪಿಸ್ಕೊಂಡು ಹೋಗ್ತಾಳೆ. ಆಗ ಅಜಿತ್, ಛೇ ಸತ್ಯ ಹೇಳ್ತಾಳೆ ಅಂದ್ರೆ ತಪ್ಪಿಸ್ಕೊಂಡು ಹೋದ್ಲಲ್ಲ, ನಾನು ಇಲ್ಲಿಗೆ ಬಿಡಲ್ಲ, ನಾನು ಹೆಂಗಾದ್ರೂ ಮಾಡಿ ಸತ್ಯ ಬಾಯಿ ಬಿಡಿಸ್ತೀನಿ ಅಂತ ಅಜಿತ್ ಹೇಳ್ಕೊಂಡು ಅಲ್ಲಿಂದ ಹೋಗ್ತಾನೆ. ಈ ಕಡೆ ಅಂಜನಾ ಎಲ್ಲ ಫೋಟೋಸ್ ಎಲ್ಲ ನೋಡಿ ಟೆನ್ಷನ್ ಮಾಡ್ಕೊತಾ ಇರ್ತಾಳೆ. ಯಾರಾದರೂ ಈ ಫೋಟೋ ನೋಡಿದ್ರೆ ನನ್ನ ಕತೆ ಮುಗೀತು. ಅಷ್ಟರಲ್ಲಿ ಆಕಾಶ್ ಫೋನ್ ಮಾಡ್ತಾನೆ. ಏನು ಬೇಕು ನಿನಗೆ, ಯಾಕೆ ಈ ಥರ ಆಡ್ತಾ ಇದೆಯಾ ಅಂಜನಾ ಕೇಳ್ತಾಳೆ. ಮತ್ತಿನ್ನೇನು ಚಿನ್ನ, ನಾನು ನಿನಗೋಸ್ಕರ ಅಂತ ಎಲ್ಲೆಲ್ಲೆಲ್ಲ ಹುಡುಕ್ತೆ, ಆದರೆ ನೀನು US ಇಂದ ಅಜ್ಜಿಗೆ ಹುಷಾರಿಲ್ಲ ಅಂತ ಹೇಳಿ ಬಂದ್ಬಿಟ್ಟು ನಂಬರ್ ಎಲ್ಲ ಚೇಂಜ್ ಮಾಡ್ಕೊಂಡಿದ್ಯಾ. ನಿನ್ನ ನೋಡ್ಕೋಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ, ನೋಡು ಏನಾದರೂ ಮಾಡಿ ನನ್ನ ಭೇಟಿ ಆಗು, ಇಲ್ಲಾಂದರೆ ಒಂದು 4 ದಿನ ಆದಮೇಲೆ ನಾನೇ ನಿಮ್ಮ ಮನೆ ಮುಂದೆ ಹಾಜರಾಗ್ತೀನಿ. ಆಕಾಶ್ ಹೇಳಿದಾಗ, ಸರಿ ಆಯಿತು, ಅಜ್ಜಿಗೆ ಹುಷಾರಿರಲಿಲ್ಲ, ಅದಕ್ಕೆ ನಾನು ನಿನ್ನನ್ನು ಮೀಟ್ ಮಾಡೋಕ್ಕಾಗಿಲ್ಲ, ನಾನು ನಿನ್ನನ್ನು ಭೇಟಿ ಆಗ್ತೀನಿ ಅಂತೇಳಿ ಅಂಜು ಆಕಾಶ್ ಹತ್ರ ಮಾತಾಡಿ ಟೆನ್ಷನ್ ಆಗ್ತಾಳೆ. ಈ ಕಡೆ ದೇವಯಾನಿ ಭೂಮಿಯನ್ನ ಕಾರಲ್ಲಿ ಕರ್ಕೊಂಡು ಹೋಗ್ತಾ, ಪಾಪ ನಿನ್ನ ತಾಯಿ ಹತ್ರ ಮಾತಾಡಿ ನಿನಗೆ ಬೇಜಾರಾಯ್ತಲ್ವಾ, ಈಗ ಸಮಾಧಾನ ಮಾಡೋಕ್ಕೆ ಅಂತ ನನ್ನ ಜೊತೆ ಕರ್ಕೊಂಬಂದೆ, ದೇವಸ್ಥಾನಕ್ಕೆ ಹೋಗೋಣವಾ ಅಂತ ದೇವಯಾನಿ ಕೇಳ್ತಾಳೆ. ಇಷ್ಟು ದಿನ ನೀನು ಮುಚ್ಚಿಟ್ಟಿರೋ ಸತ್ಯನ ಬಾಯಿ ಬಿಡ್ಸಕ್ಕೆ ಅಂತಾನೆ ಕರ್ಕೊಂಬಂದಿರೋದು, ನಿನ್ನ ತಂದೆ ತಾಯಿ ಭಾಗ್ಯಮ್ಮ ಅಲ್ಲ ಅಂತ ಗೊತ್ತಿದ್ರು ನಿನ್ನ ನಿಜವಾದ ತಂದೆ ತಾಯಿನ ಯಾಕೆ ಹುಡುಕ್ತಾ ಇಲ್ಲ, ವಿಷಯನೆಲ್ಲ ತಿಳ್ಕೊಳಕ್ಕೆ ಅಂತಾನೆ ನೀನು ಕರ್ಕೊಂಬಂದಿರೋದು ಅಂತ ದೇವಯಾನಿ ಮನಸ್ಸಲ್ಲಿ ಅನ್ಕೊತಾ ಇರ್ತಾಳೆ. ತನಕ್ಕೆ ಕರ್ಕೊಂಡೋಗಿದ ತಕ್ಷಣನೇ ಭಾಗ್ಯಮ್ಮನ ಹೆಸರಲ್ಲಿ ಅರ್ಚನೆ ಮಾಡಿಸಿ ಅವ್ರು ಮಾಡದೇ ಇರೋ ತಪ್ಪಿಗೆ ಈ ಶಿಕ್ಷೆ ಅನುಭವಿಸ್ತಾ ಇದ್ದಾರೆ, ರಿಲೀಸ್ ಆಗಿ ಹೊರಗೆ ಬರಲಿ ಅಂತ ದೇವ್ರ ಹತ್ರ ಬೇಡ್ಕೊಂತಿದ್ದೀನಿ ಅಂತ ಹೇಳಿ ಅರ್ಚನೆ ಮಾಡಿಸ್ತಾರೆ. ಕಡೆ ಭೂಮಿ, ನನಗೆ ಮತ್ತೆ ನನ್ನ ತಾಯಿಗೋಸ್ಕರ ಇವತ್ತು ಇನ್ನೊಬ್ರು ಬೇಡ್ಕೊತಾ ಇದ್ದಾರೆ ಅಂತ ಹೇಳಿ ಒಳಗೊಳಗೆ ತುಂಬಾ ಖುಷಿ ಪಡ್ತಾ ಇರ್ತಾಳೆ. ಇನ್ಮೇಲೆ ನಾನು ನಿನ್ನ ತಾಯಿ ತರನೇ, ಆ ಭಾಗ್ಯಮ್ಮ ಹೊರಗೆ ಬರೋವರೆಗೂ ನಾನು ನಿನ್ನ ತಾಯಿ ಆಗಿರ್ತೀನಿ, ನಿನಗೆ ಆ ಮನೇಲಿ ಏನೇ ತೊಂದರೆ ಇದ್ರು ನನ್ನ ಹತ್ರ ಹೇಳ್ಕೊ ಅಂತ ಹೇಳಿ ಭೂಮಿನ ತಪ್ಕೊಂಡು ಸಮಾಧಾನ ಮಾಡ್ತಾ ಇರ್ತಾರೆ. 25 ವರ್ಷದಿಂದ ಮಾಡ್ತಿರೋ ಹೋರಾಟಕ್ಕೆ ನೀನು ಬಂದು ತಣ್ಣೀರು ಎರಿಸ್ತೀಯಾ, ನೀನು ಸುಮ್ಮನೆ ಬಿಟ್ಬಿಡ್ತೀನಾ, ಅದಕ್ಕೆ ಇಷ್ಟೆಲ್ಲ ನಾಟಕ ಮಾಡ್ತಾ ಇರೋದು ದೇವಯಾನಿ ಮನಸ್ಸಲ್ಲಿ ಅನ್ಕೊಂತ ಇರ್ತಾರೆ. ಭೂಮಿ, ಇವಾಗ ನಿನ್ನ ಮನಸ್ಸು ಅಗ್ರ ಆಯ್ತಲ್ವಾ, ಯಾವ ಸಮಸ್ಯೆನೂ ಇಲ್ಲ ಅಲ್ವಾ ಅಂದಾಗ ಭೂಮಿ, ಏನಿಲ್ಲ ಮೇಡಮ್ ಅಂತ ಭೂಮಿ ಹೇಳ್ತಾಳೆ. ಇಂದಿಗೆ ಈ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.